ಆ ಪಾರ್ವತಿ ಏನು ನುಡ್ಕೊಂಡು ಕೇಳ್ಕೊತೀರ ಮನಸ್ಸಲ್ಲಿ ಅದೇ ರೀತಿಯಲ್ಲಿ ವರ್ಧಿಪಿಸ್ಬೇಕು. ಮಕ್ಕಳನ್ನ ಕರ್ಕೊಂಡು ಚಂಡಿಕೇಶಿಂದ ಆವಿನಿಂದ ಬಳೆ ಮಾಡಿದ್ದಾನೆ. ನಾಗ ಕೊಂಡಾಳ ಚೋಳ ಅಂತ ದೇವಸ್ಥಾನ ಕಟ್ಟಿದಾನೆ ಹೆಸರು. ನಾಗ ಮೀನ್ಸ್ ಎಡೆ, ಕೊಂಡಾಳ ಮೀನ್ಸ್ ಬೆಳೆಗಳು, ಚೋಳ ಅಂದರೆ ರಾಜರಾಜಗಳು. ಒಂದೇ ಕಾಲದಲ್ಲಿ ಕೆತ್ತ ಮಾಡಿದ್ರೆ ನೋಡಿದ್ದೇನೆ. 1500 ವರ್ಷ ಬೇಗ ಯೋಗ ನರಸಿಂಹ ಅದರಿಂದ ಕೆಳಗಡೆ ಅಯ್ಯಪ್ಪ ಸ್ವಾಮಿ ಕೈ ಬಿಟ್ಟಿರ್ತಿದ್ದಾರೆ. ಅದರಿಂದ ಕೆಳಗಡೆ ಸ್ಟೆಪ್ ಬೈ ಸ್ಟೆಪ್ ಮೆಟ್ಟು. ಇದು 18 ಮೆಟ್ಟು ಅಲ್ಲಿಂತ ಇಲ್ಲಿ ಸ್ವಾಮಿ ಸಣ್ಣ ಅಯ್ಯಪ್ಪನಲ್ಲಿ ಇದು ಸ್ಟೆಪ್ ಬೈ ಸ್ಟೆಪ್ ಮೆಟ್ಟು. ಸ್ವಾಮಿ ಸಣ್ಣಯ್ಯಪ್ಪ 3 ಸರ್ತಿ ಬನ್ನಿ, ಇಲ್ಲಿ ಬನ್ನಿ. ಇಲ್ಲಿಂದ ಬಳೆ ಮಾಡಿದ್ದಾರೆ. ನಾಗ ಕೊಂಡಾಳ ಚೋಳ ಅಂತ ದೇವಸ್ಥಾನ ಕಟ್ಟಿದ ಹೆಸರು. ನಾಗ ಮೀನ್ಸ್ ಎಡೆ, ಕೊಂಡಾಳ ಮೀನ್ಸ್ ಬಳೆಗಳು, ಚೋಳ ಅಂದರೆ ರಾಜರಾಜರುಗಳು. 7 ಬಳೆಯಲ್ಲಿ 5 ಬಳೆ ಡ್ಯಾಮೇಜ್ ಆಗಿ 2 ಇಂಚ್ ಇದೆ. ಅದು ಮುಟ್ಬೇಡಿ ಅಂತ ಕರ್ನಾಟಕ ಹಾಕಿದ್ದಾರೆ. ಆ ಎಡೆಲೆ ಒಂದು ಕಣ್ಣು ಮುಕ್ಕಾಬಿಟ್ಟಿದೆ ಮಾಡಿಬಿಟ್ಟಿದ್ದಾನೆ. ನಾಗ ಕೊಂಡಾಳ ಚೋಳ ಅಂತ ದೇವಸ್ಥಾನ ಕಟ್ಟಿದ ಹೆಸರು. 1500 ವರ್ಷಗಳು ಓಲ್ಡ್ ಟೆಂಪಲ್. ನಾಗ ಮೀನ್ಸ್ ಎಡೆ, ಕೊಂಡಾಳ ಮೀನ್ಸ್ ಬಳೆಗಳು, ಚೋಳ ಅಂದರೆ ರಾಜರಾಜರುಗಳು. ಇಲಿಯ ವಾಹನದ ಮೇಲೆ ಗಣಪತಿ ಕೂತಿರೋದು ನೋಡಿ, ಇಲ್ಲಿ ನೋಡಿ. ಅದನ್ನು ಮೋಷಿಕ ವಾಹನ ಅಂತಾರೆ. ಅದಕ್ಕೆ ಕಡವಾಣ ಹಾಕಿದ್ದಾರೆ. ಅರ್ಧಕ್ಕೆಲ್ಲ ಫ್ರಂಟ್ ಇದೆ ನೋಡಿದ್ರೆ ನಿಮ್ಮ ಕಣ್ಣಿಗೆ ಕುದುರೆ ಮಕ್ಕ ಕಾಣುತ್ತೆ. ಇನ್ನು ಅರ್ಧಕ್ಕೆಲ್ಲ ಬ್ಯಾಕ್ ಸೈಡಿಂದ ನೋಡಿ, ಬಾಲದಿಂದ ಕಾಲಗಳಿಂದ ನೋಡಿದ್ರೆ ಇಲಿಯವನ ಕಾಣುತ್ತೆ. ಅವೆರಡು ಸೈಡಿಂದ ಅದು ಒಂದೇ ಕಲ್ಲಿ. ಅದು 2 ಸೈಡಿಂದ ಅದಕ್ಕೆ ಮೊದಲನೇ ವಿಜಯ ಗಣಪತಿ, 2ನೇ ದರ್ಬಾರ್ ಗಣಪತಿ. ಗಣೇಶ 2ಕ್ಕೂ ಸವಾರಿ. ಕಾಲಭೈರೇಶ್ವರ ಸ್ವಾಮಿ ಕೈ ಮುಗಿರಿ. ಓಟ ದೇವಸ್ಥಾನದಲ್ಲಿ ತೆಗಿ, ಯಾರು ತೆಗೆದಿದ್ರು ಏನೆಲ್ಲ ಹೇಳ್ಬಿಟ್ಟು. ಊಟ ಮಾಡಿದ್ರೆ ಮಾಡಿ ಆಮೇಲೆ ಬಂದು ದೇವಸ್ಥಾನದ ಎದುರುಗಡೆ ಸಾರಿ ಬನ್ನಿ. ದಕ್ಷ ಬ್ರಹ್ಮನಿಂದ ಯುದ್ಧ ಮಾಡ್ತಾ ಸ್ವಾಮಿ ವೀರಭದ್ರೇಶ್ವರ, ಶಿವನ ಜಡೆಯಿಂದ ಹುಟ್ಟರ ಸ್ವಾಮಿ. ಇವ್ರ ಹೆಂಡತಿ ಹೆಸರು ಭದ್ರಕಾಳಮ್ಮ ಅಂತ ನೋಡಿ. ಊರಿಗೆ ತಲಕಾಡು ಅಂತ ಹೆಸರು ಇವರಿಬ್ಬರಿಂದ. ಇವರು ಶಿವನ ತಲೆ ಮೇಲೆ ಕೊಂಡೆ ಇಟ್ಟು ಹೊಡೆದಾಗ ತಲಕಾಡಿನಲ್ಲಿ 5 ಲಿಂಗಗಳೇ ಪಂಚಮಷ್ಟ ಇದೆ. ಇವರಿಬ್ಬರಿಂದ ತಲಕಾಡು ಅಂತ ಹೆಸರು ಒಂದು ಶಿವ ನೋಡಿ. ಇದು ಕೊಂಡದ ವಿಶೇಷ. ಹಳ್ಳಿ ಕಾಲದಲ್ಲಿ ಮಾಡ್ತಾರೆ. 7 ವರ್ಷಕ್ಕೆ ಮತ್ತು 12 ವರ್ಷಕ್ಕೆ 5 ವರ್ಷಕ್ಕೆ ಬೆಂಕಿ ಕೆಂಡದಲ್ಲಿ ಅಗ್ನಿಕೊಂಡ ಅಂತ ಮಾಡ್ತಾರೆ. ವಾಕಬಲ್ ಮಾಡ್ತಾರೆ. ಅದಕ್ಕೆ ಕೊಂಡದ ಇಲ್ಲಿ 4 ಕಿಲೋಮೀಟರ್ ಹೊಡಿತಾರೆ ಹೋಗ್ಬೇಕು. ಅದೇ ಮಾರ್ಗ ನೀವು ಪಾಲಿಸ್ಕೋಬೋದು ರೈಟ್ಗೆ. ಶಿವಸಮುದ್ರ ಹಂಗಂದ್ರೇನು. 2ನೇ ಲಿಂಗ ಪಾತಾಳೇಶ್ವರ ದೇವಾಲಯ ಅಂತ. ಇದಕ್ಕೆ ಮೊದಲ ನೇಮ್ ವಾಸಕೇಶ್ವರ ಸ್ವಾಮಿ, 2ನೇ ನೇಮ್ ಪಾತಾಳೇಶ್ವರ ಸ್ವಾಮಿ. ವಾಸಕಿ ಅಂದರೆ ಸರ್ಪ. ಆ ಸರ್ಪ ತನ್ನ ಅಧಿಪತಿಯನ್ನು ಕಳ್ಕೊಂಡು ಮತ್ತೆ ಶಿವಲಿಂಗ ಬರಪಡ್ದ. ಇದಕ್ಕೆ ಪಾತಾಳೇಶ್ವರ ದೇವಾಲಯ ಅಂತ ಶಿವನಿದೆ. ಎಲ್ಲ ಶಿವಲಿಂಗ ಬಣ್ಣಗಳು ಬ್ಲ್ಯಾಕ್ ಕಲರ್ ಇದ್ದರೆ, ಶಿವಲಿಂಗ ಬಣ್ಣ ಬ್ರೌನ್ ಕಲರ್, ಗೋಧಿ ಬಣ್ಣ ಶಿವಲಿಂಗ. ಇಲ್ಲಿ ನಾಗದೋಷ, ಸರ್ಪದೋಷ, ಬಚ್ಚಗಳು, ಗುಳುಗಳಿದೆ ಶರೀರಕ್ಕೆ. ಬಂದವರು ಪ್ರವಾಸಿಗರು ಬಿಲ್ಪತ್ರ ಹಾಕ್ತಾರೆ, ತೆಂಗಿನಕಾಯಿ ಹಾಕೊಂಡು ಪೂಜೆ ಮಾಡ್ತಾರೆ, ದೀಪ ನೋಡ್ತಾರೆ. ಅಲ್ಲಿಗೆ ನಾಗದೋಷ ಪರಿಹಾರದಿಗೆ. ಮತ್ತೆ ಈ ದೇವಸ್ಥಾನ ಮಳ್ತಿ ಇವಾಗ 3 ಶಿವಲಿಂಗ ಸಿಕ್ಕಿದೆ, ಎಡಗಡೆ ಇಟ್ಟಿದ್ದಾರೆ. ಉದ್ಭವ ಮೂರ್ತಿ ಹೆಸರು ಪಾತಾಳೇಶ್ವರ ನೋಡ್ಕೊಂಡು ಕೈ ಬನ್ನಿ. ಮೊದಲನೇ ಶಿವಲಿಂಗ ನೋಡಾಯಿತು ವೈದ್ಯನಾಥೇಶ್ವರ, ಇದು 2ನೇದು. ನೆಕ್ಸ್ಟ್ ಈ ತಲಕಾಡು ಮಳ್ಳು ಯಾವ ರೀತಿ ಬಂತು ನಿಮ್ಗೆ ಇತಿಹಾಸ ನೋಡಿ. ಎಲ್ಲೂ ಇಲ್ಲ, ಹೆಂಗಿದೆ ಹಂಗೆ. ಹಿಂದೆ ಇದು ಸೈನ್ಸ್ ಪ್ರಕಾರ ಹೇಳ್ತಿದ್ರು ಕೇಳಿದ್ದು. ಗಾಳಿ ತೂರ್ಕ ಬಂದಿಲ್ಲ ಮರಳು, ನದಿ ಪ್ರವಾಹ ಹೊತ್ಕ ಬಂದಿಲ್ಲ, ಗಾಳಿ ತೂರ್ಕ ಬಂದಿಲ್ಲ. ಒಬ್ಬ ರಾಣಿ ಶಾಪದ ಮರಳು ತಂದಿಟ್ಟಿದೆ ಅಷ್ಟೇ. ಗಾಳಿ ತೂರ್ಕ ಬಂದಿಲ್ಲ ಮರಳು ಇದು. ಇದೆಲ್ಲ ಫುಲ್ ಒಂದು ರಾಜಧಾನಿ ಮುಳುಗೋಗಿ ಆ ಸಿಟಿ ಮೇಲೆ ನಾವು ನಡ್ಕೊಂಡು ಹೋಗ್ತಾ ಇದ್ವಿ. ಮರಳು ಬಂದಿಲ್ಲ. ಈಗಲೂ 6 ತಿಂಗಳ ವರ್ಷಕ್ಕೆ 6 ಮೈಸೂರು ಡಿಸ್ಟಿಕ್ ಅವ್ರು ಬರ್ತಾರೆ. ಇಲ್ಲಿ ಆಳುಗಳು ಕರ್ಕೊಂಡು. ಇದು ನೀಲಗಿರಿ ಮರ.
ಹುಣಸೆ ಮರ, ಹಾಲು ಮರ, ಬೇವಿನ ಮರ ಎಲ್ಲ ಥರ ಮರ ಬೆಳೆಸಿದ್ದಾರೆ. ಇಲ್ಲೇ ನರ್ಸರಿ ಮಾಡ್ಕೊಂಡಿದ್ರು ನದಿ ಹತ್ರ ಫಾರೆಸ್ಟ್ನವರು. ಆ ನರ್ಸರಿಯಿಂದ ತಗೊಂಡ್ಬಂದು ಸಣ್ಣ ಸಸಿಯಿಂದ ಬೆಳೆಸಿದ್ರು. ಪಕ್ಕದಲ್ಲಿ ನದಿ ಇದೆ, ಆ ವಸ್ತಿಯಿಂದನೇ ಬೆಳ್ಕೊಂಡ್ಬಿಡ್ತದೆ. ಈ ಮುಜ್ರೆ ಫಾರೆಸ್ಟ್ ಎರಡು ಕಂಬೈಂಡ್ ಆಗಿದೆ, ಅವರಿಂದ ಎತ್ತಾಕ್ತಾರೆ. ಈಗ ಹೊಸ್ದಾಗಿ ಮಾಡ್ಕೊಳ್ತಾ ಇದ್ದಾರೆ. ಮುಜರಾಯದಿಂದ ಟೆಂಡರ್ ಆಗುತ್ತೆ. ತೆಂಗಿನಕಾಯಿಗಳು, ಲಾಡು ಪ್ರಸಾದ, ಜ್ಯೂಸ್ ಅಂಗಡಿಗಳು, ಸೌತೆಕಾಯಿ ಅಂಗಡಿಗಳೆಲ್ಲ ಟೆಂಡರ್ ಆದ್ರಿಂದ ಎಲ್ಲ ದೇವಸ್ಥಾನ ಪೂಜೆ ಉಂಟು. ಮಧ್ಯಾಹ್ನ ವಿಶೇಷ ಪೂಜೆ ಬಿದ್ದಾಗ ಬೆಳಗಾನ ಪೂಜೆ, ಪೊಲೀಸ್ ಪ್ರೊಡಕ್ಷನ್ ಇತ್ತು. ಇದು ಮಾಮೂಲಿ ಪೂಜೆ, ಬೆಳಗ್ಗೆಯಿಂದ 6:30 ಕ್ಲೋಸ್. ಇದರ ನೇಮ್ ಪಾತಾಳೇಶ್ವರ ದೇವಾಲಯ, ವೈದ್ಯನಾಥೇಶ್ವರ ದೇವಾಲಯ. ಬೇಗ ರಿವರ್ ಹತ್ರ ಫುಲ್ ಜನ ಆಗುತ್ತೆ. ಯಾವ ರೀತಿ ಬಂತು ಅಂದರೆ, ಈ ಸುತ್ತಲೂ ಏರಿಯೆಲ್ಲ ಒಂದು ಗಂಗರಾಜದ ಸಿಟಿ ಇತ್ತು ಆ ಕಾಲದಲ್ಲಿ, ಕ್ಯಾಪಿಟಲ್ ಸಿಟಿ. ಆ ಸಿಟಿ ಕಾಲದಲ್ಲಿ ಒಬ್ಬ ಮಾರನಾಯಕ ಎಂಬ ವ್ಯಕ್ತಿಗೆ ಪಾಳೆಗಾರ. ಈ ಪಾಳೆಗಾರ ಹೋಗಿ ಶ್ರೀರಂಗಪಟ್ಟಣಕ್ಕೆ ಹೋಗಿ ಶ್ರೀರಂಗರಾಯನ ಚಿಕ್ಕ ಬಾಲಕನ ದೊಡ್ಡವನಾಗಿ ಮಾಡಿ ಅಲಬೇಲಮ್ಮನ ಕೊಟ್ಟು ಮದುವೆ ಮಾಡಿಸ್ತಾನೆ. ಅಲಬೇಲಮ್ಮನ ತವರೂರು ಇರೋದು ನದಿಯಿಂದ ಆಚೆ ಮಾಲಂಗಿ ಅಂತ ವಿಲೇಜ್ ಹಳ್ಳಿ ಕಾಣುತ್ತೆ. ಅವಳು ಹುಟ್ಟಿದ ಮೇಲೆ ತವರೂರು, ಅದ್ರ ನೇಮ್ ತಡಿ ಮಾಲಂಗಿ ಅಂತ. ಅದ್ರ ಪಕ್ಕದಲ್ಲೇ ರೈಟ್ ಸೈಡ್ ಮಣ್ಣಿನ ದಡ ಇದೆ, ಮುಡು ಒಂದು ಸುಳಿ ಅಂತ. ಅಲ್ಲೇ ಅಲಬೇಲಮ್ಮನ ಟೆಂಪಲ್ ಇದೆ. ಹಿಂದೆ ಅಲಬೇಲಮ್ಮ ತನ್ನ ತವ್ರ ಹತ್ರ ರಾಣಿಯಾಗಿರ್ತಾಳೆ. ಇಲ್ಲೊಂದು ಗಂಗರಾಜದ ಸಿಟಿ ಕಾಲದಲ್ಲಿ ಒಬ್ಬ ಮಾರನಾಯಕ ವ್ಯಕ್ತಿ ಪಾಳೆಗಾರ. ಈ ಪಾಳೆಗಾರ ಹೋಗಿ ಶ್ರೀರಂಗಪಟ್ಟಣಕ್ಕೆ ಹೋಗಿ ಶ್ರೀರಂಗರಾಯನ ಚಿಕ್ಕ ಬಾಲಕನ ದೊಡ್ಡವನಾಗಿ ಮಾಡಿ ಅಲಬೇಲಮ್ಮನ ಕೊಟ್ಟು ಮದುವೆ ಮಾಡಿಸ್ತಾನೆ. ಆ ಸಮಯದಲ್ಲೇ ಒಂದು ಜಾತ್ರೆ ನಡೀತದೆ, ಎಲ್ಲಿ ಶ್ರೀರಂಗಪಟ್ಟಣದಲ್ಲಿ ರಂಗನಾಯಕಿ ಎಂಬ ಜಾತ್ರೆ ಅಂತ. ಜಾತ್ರೆಗೂ ಚಾಮುಂಡೇಶ್ವರಿ ಪೂಜೆಗೂ ಈ ಅಲಬೇಲಮ್ಮ ರಾಣಿ ತನ್ನ ತವರೂರಿಂದ ಚಿನ್ನಾಭರಣ ಕಟ್ಟಿಸ್ತಾಳೆ. ಶುಕ್ರವಾರ ಮಂಗಳವಾರ ಮತ್ತೆ ವಾಪಸ್ ಇಸ್ಕೋತಾಳೆ. ಆ ಸಮಯದಲ್ಲೇ ಅಲಬೇಲಮ್ಮನ ಗಂಡನಿಗೆ ಬೆನ್ಪುಡಿ ರೋಗ ಅಂತ ಕಾಣಿಸ್ಕೊಳ್ಳೋದು. ಬೆನ್ಪುಡಿ ರೋಗ ಅಂದರೆ ಇಂಗ್ಲೀಷ್ನಲ್ಲಿ ಅದನ್ನು ಕ್ಯಾನ್ಸರ್ ರೋಗ ಅಂತ ಕರೀತಾರೆ. ಆ ರೋಗ ಬಂದು ನಳ್ತಾ ಇರುವಾಗ ಶ್ರೀರಂಗಪಟ್ಟಣದ ಸೈನಿಕರು ಬಂದು ಇವಳಿಗೆ ವಿಷಯ ತಿಳಿಸ್ತಾರೆ. ವಿಷಯ ತಿಳಿದ ತಕ್ಷಣ ಇದೇ ಸೈನಿಕರು ಬಿಟ್ಟು ತನ್ನ ಗಂಡನ ಬರ್ಮಾಕೋತಾಳೆ ಶ್ರೀರಂಗಪಟ್ಟಣದಿಂದ ತಲಕಾಡಿಗೆ. ಇಲ್ಲೊಬ್ಬ ವೈದ್ಯ ಪಂಡಿತರು ಅವ್ರ ಹೆಸರು ಬಲಿಕೆ ಪಂಚಾಂಗ ತೆಗೆದು ಶಾಸ್ತ್ರ ಹೇಳ್ತಾರೆ. ನೀನಿರೋ ಜಾಗದಲ್ಲಿ ಕಾವೇರಿ ಹರಿತಾ ಇದೆಯಲ್ಲ, ಅಲ್ಲಿ ಸ್ನಾನ ಮಾಡಿಸಿ ವೈದ್ಯನಾಥೇಶ ಎಂಬ 5 ಲಿಂಗಕ್ಕೆ ಬಿಲ್ಪತ್ರೆಯಿಂದ ಪೂಜೆ ಸಲ್ಲಿಸ್ಬಿಡಮ್ಮ, ಇನ್ನು ಗಂಡನ ಕಾರ್ಯ ಗುಣವಾಗತ್ತೆ ಅಂತ ಪಂಡಿತರು ಪಂಚಾಂಗ ನೋಡಿ ಹೋಗ್ಬಿಡ್ತಾರೆ. ಅದರಂತೆ ಮಾರನೋಗಿ ಅಲಬೇಲಮ್ಮ ತನ್ನ ಗಂಡನ ನದಿ ಸ್ನಾನ ಮಾಡಿ 5 ಲಿಂಗಕ್ಕೂ ಹರಕೊಂಡಿರ್ತಾಳೆ. ಶ್ರೀರಂಗರಾಯನಿಗೆ ಕರೆ ಮೀರೋಗ್ಬಿಟ್ಟು ನದಿ ತೀರದಲ್ಲೇ ತೀರೋಗ್ಬಿಡ್ತಾನೆ. ಈ ಸುದ್ದಿ ಮೈಸೂರು ಒಡೆಯರ್ ಗೊತ್ತಾಗ್ಬಿಡ್ತದೆ. ಆಗಿನ ಮೈಸೂರು ಒಡೆಯರು ಸಾಮಂತರಾಜ ಒಡೆಯರು. ಆ ಬೆರಗೆ ಗೊತ್ತಾದ ತಕ್ಷಣವೇ ತನ್ನ ಸೈನಿಕರನ್ನ ಬಿಟ್ಟು, ಇದೇ ಒಂದು ಸಮಯ, ಇವಳಿಗೆ ಗಂಡ ಇಲ್ಲ, ಮಕ್ಕಳಿಲ್ಲ, ಈ ಒಡವೆಗಳನ್ನು ಕಸಿ ಇಟ್ಕೊಂಡು ಇವಳು ಪತ್ರತೆಗೆ ಸ್ನಾನ ಮಾಡ್ಬೇಕಂತ ಕೂತಿರ್ತಾರೆ. ಆ ಸಮಯದಲ್ಲಿ ಅಮ್ಮನಿಗೆ ವಿಷಯ ತಿಳಿದು ಬಿಡ್ತದೆ. ಇದ್ದಷ್ಟು ಅಮ್ಮನಿಗೆ ಸಿಟ್ಟು ಬಂದು ರೋಷ ಬಂದು ತನ್ನ ತವರ ಹತ್ರ ಕುದುರೆ ಎತ್ತಿ ಓಟ ಹೊಡ್ಬಿಡ್ತಾರೆ. ಆ ಓಟ ಹೊಡೆಯೋ ಸಮಯದಲ್ಲಿ ಏನು ಮಾಡ್ತಾರೆ, ಒಡೆಯರು ಸೈನಿಕರು ಬಿಟ್ಟು ಇವಳ ಮಾಲಂಗಿ ಸುತ್ತ ಸೆರೆ ಹಿಡಿದು ಒಡವೆಗಳನ್ನು ಕಸು ಕಿತ್ತಬೇಕು ಅಂತ ಹೋಗ್ಬಿಡ್ತಾರೆ. ಏನೇ ಮಾಡಿದ್ರಮ್ಮ ದಿಕ್ಕಲ್ಲ, ತನ್ನ ತವರು ಮಾಲಂಗಿ ಎಷ್ಟರವಾದ ದಡದ ಮೇಲೆ ನಿಂತ್ಕೊಂಡು ಮಿಕ್ಕಿದ ಒಡವೆಗಳನ್ನು ಗಂಟು ಹಾಕೊಂಡು ಸೈನಿಕನೇ ತಿಳಿಸ್ಬಿಟ್ಟಳು ಅವಳು. ಆ ದಡದ ಮೇಲೆ ನಿಂತ್ಕೊಂಡು ಮಿಕ್ಕಿದ ಒಡವೆಗಳನ್ನು ಗಂಟು ಹಾಕೊಂಡು ಆ ಜಾಗದಲ್ಲಿ 3 ಶಾಪವನ್ನು ಕೊಡ್ತಾಳೆ. 1ನೇ ಶಾಪ ತಲಕಾಡು ಮಳ್ಳಾಗಲಿ ಅಂತ, ನನ್ನ ಅಟ್ಟಿಸ್ಕೊಂಡ ಸೈನಿಕರೆಲ್ಲ ಒಳದಾಟಿ ಬರಬಾರ್ದು ಅಂತ. ಒಂದು ಗಂಗರಾಜದ ಸಿಟಿನೂ ಕವರ್ ಮುಚ್ಚೋಗುತ್ತೆ, ಮತ್ತು 101 ದೇವಾಲಯಗಳು ಮತ್ತು ಸೈನಿಕರು ಮಳ್ಳಲ್ಲಿ ಮುಚ್ಚೋಗ್ತಾರೆ. ಅದು 1ನೇ ಶಾಪ ತಲಕಾಡು ಮಳ್ಳಾಗಲಿ ಅಂತ. 2ನೇ ಶಾಪ ಮಾಲಂಗಿ ಮಡುವರೆ ಅಂತ. ಮಾಲಂಗಿ ಅನ್ನೋದು ಅವಳು ತವರೂರು, ಮಡು ಒಂದು ಸುಳಿ ಅಂತ. ತಲಕಾಡಿಗೆ 3 ಶಾಪ ಕೊಟ್ಟು ತನ್ನ ಒಡವೆಗಳ ನದಿ ಬೀಸಾಡಿ ತಾನು ಆತ್ಮಹತ್ಯೆ ಮಾಡ್ಕೊಂಡ್ರ ಜಾಗಕ್ಕೆ ಮಾಲಂಗಿ ಮಡುವಾಗಲಿ ಅಂತ 2ನೇ ಶಾಪ. 1ನೇ ಶಾಪ ತಲಕಾಡು ಮಳ್ಳಾಗಲಿ ಅಂತ. 3ನೇ ಶಾಪ ಯಾರಿಂದ ಬಂದಿದ್ದು, ಮೈಸೂರು ದೊರೆಗಳಿಂದ ಅವನ ಮಕ್ಕಳಾಗಲಿ ಅಂತ ಶಾಪ ಕೊಟ್ಟಿದ್ದಕ್ಕೆ ತಲಕಾಡಿನ ಒಂದು ಗಂಗರಾಜಧಾನಿ ಸಿಟಿನ ಮುಚ್ಚೋಗಿ ಅವಳ ಶಾಪದಿಂದ 500 ಎಕರೆ ಮಳೆ ಬಂದಿರೋದು. ಈಗಲೂ ಅವ್ರ ವಂಶಕ್ಕೆ ಒಂದು ದೇವಸ್ಥಾನ ಇದು ವಿಷ್ಣು ಟೆಂಪಲ್. ಅದ್ರ ಬಗ್ಗೆ ಅಲ್ಲಿ ಹೇಳ್ತೀನಿ ಅಂತ. 1117ರಲ್ಲಿ ಹೊಯ್ಸಳ ವಿಷ್ಣುವರ್ಧನ ಸ್ಥಾಪನೆ ಮಾಡೋ ದೇವಸ್ಥಾನ. ಹಳೇ ಟೆಂಪಲ್ 91ರಲ್ಲಿ ಶಿಥಿಲವಾಗಿತ್ತು, ಪೂರ್ತಿ ಬಿದ್ದೋದ್ಮೇಲೆ ಇದು ಹೊಸ ಟೆಂಪಲ್ ಮಾಡಿದ್ರು, ಹೊಸ ಟೆಂಪಲ್. ಇದು 2014ರಲ್ಲಿ ಜೀರ್ಣೋದ್ಧಾರ ಆಗಿದೆ ಈ ಟೆಂಪಲ್, ಹೊಸ ಟೆಂಪಲ್.